ನಮಸ್ಕಾರ, ವೆಲ್ಕಮ್ ಟು ಕನ್ನಡ ಸ್ಪೈಸ್ ಬಾಕ್ಸ್. ನಾವು ಇವಾಗ ಮಿಡಿಗಾಯಿ ಉಪ್ಪಿನಕಾಯಿ ನೋಡೋಣ. ನಾವಿವಾಗ ಮಿಡಿಗಾಯಿ ಉಪ್ಪಿನಕಾಯಿಗೆ ಬೇಕಾಗಿದ್ದ ಐಟಮ್ಗಳು ನೋಡೋಣ. ಅವೇನೆಂದರೆ ಉಪ್ಪು, ಮೆಂತ್ಯ ಪುಡಿ, ಅರಿಶಿನ ಪುಡಿ, ಸಾಸಿವೆ ಪುಡಿ, ಬೆಳ್ಳುಳ್ಳಿ, ಖಾರ, ಇಂಗುವೆ, ಮಾವಿನಕಾಯಿ. ಇವಾಗ ನಾನು ಮಿಡಿಗಾಯಿ ಉಪ್ಪಿನಕಾಯಿ ಹೆಂಗೆ ಮಾಡೋದು ತೋರಿಸ್ತೀನಿ ನಿಮಗೆ. ಫಸ್ಟು ನಾವು ಮಾವಿನಕಾಯಿನ ಯಾವ ಥರ ಕಟ್ ಮಾಡಬೇಕು ಅದು ನೋಡೋಣ. ಇವಾಗ ಈ ಥರ ನಾವು ಈ ಮಾವಿನಕಾಯಿನ ತೊಗೊಂಡು ಫಸ್ಟ್ ಇದನ್ನು ಟಿಪ್ ಯಾವುದಾದ್ರು ಇದೆ ಅದನ್ನು ತೆಗೆದುಬಿಟ್ಟು ಆಮೇಲೆ ಇದನ್ನು ಕರೆಕ್ಟ್ ಅರ್ಧಕ್ಕೆ ಕೊಯ್ಬೇಕು. ಈ ಥರ ಕಟ್ ಮಾಡಿದ ಮೇಲೆ ಇದರಲ್ಲಿ ಇರೋ ಇದನ್ನು ತೆಗೆದಾಕಬೇಕು. ಬರೀ ಈ ಪಾರ್ಟ್ ಮಾತ್ರ ತೆಗಿಬೇಕು. ಇದನ್ನು ಇದ್ರ ಒಳಗಡೆ ಇದು ಇದೆ ಈ ಥರನೇ ಇರಬೇಕು. ಇವಾಗ ಇದು ನಮಗೆ ಸೈಜ್ ನಮ್ಮ ಇಷ್ಟ. ಸ್ವಲ್ಪ ದೊಡ್ಡದು ಬೇಕಾದರೆ ದೊಡ್ಡದು ಕೊಯ್ಬೋದು, ಸಣ್ಣದು ಬೇಕಾದರೆ ಸಣ್ಣದು ಕೊಯ್ಬೋದು. ಬಟ್ ನಾವು ಮೀಡಿಯಮ್ ಸೈಜ್ ಕಟ್ ಮಾಡೋಣ ಇದನ್ನು. ಇವಾಗ ಈ ಥರ ಕಟ್ ಮಾಡಿ ಒಂದು ಕ್ಲೋಸ್ ಕಂಟೈನರ್ ಜಾರ್ ಥರ ಇದನ್ನು ತಗೊಂಡು ಇದರಲ್ಲಿ ಫಸ್ಟ್ ಉಪ್ಪು ಹಾಕೋಣ. ಇದನ್ನು ಈ ಪೀಸಸ್ನ ಇದರಲ್ಲಿ ಹಾಕಿ ಲೇಯರ್ಸ್ ಬೈ ಲೇಯರ್ಸ್ ಥರ ನಾವು ಹಾಕಬೇಕು. ಇವಾಗ ಈ ಥರ ಹಾಕಿ ಇದನ್ನು ನಾವು ಮಿನಿಮಮ್ ಒಂದು 8 to 10 days ಇಲ್ಲ 2 weeks ಇದರಲ್ಲಿ ಇಡಬೇಕು. ಎವ್ರಿ 3 days ಒಂದ್ಸಲ ತೆಗೆದು ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಮತ್ತೆ ಅದೇ ಥರ ಇಡಬೇಕು. ಇವಾಗ ನನ್ನ ಹತ್ರ 15 ದಿವಸ ಮುಂಚೆಗಡೆ ಮ್ಯಾರಿನೇಟ್ ಮಾಡಿರೋ ಮಾವಿನಕಾಯಿ ಇದೆ, ಅದು ನಿಮಗೆ ತೆಗೆದು ತೋರಿಸ್ತೀನಿ ನಾನು. ಇವಾಗ ನಮ್ಮ ಹತ್ರ ಈ 15 ದಿವಸ ಮುಂಚೆಗಡೆ ಮ್ಯಾರಿನೇಟ್ ಮಾಡಿರೋ ಈ ಮಾವಿನಕಾಯಿ ನೋಡೋಣ ಯಾವ ಥರ ಇದೆ ಅಂಥೇಳಿ. ನೋಡಿ, ಇವಾಗ ನೆಕ್ಸ್ಟ್ ಸ್ಟೆಪ್ಪು ಇದನ್ನು ಹೆಂಗೆ ಮಾಡಬೇಕು ಅಂಥೇಳಿ ನಾನು ನಿಮಗೆ ತೋರಿಸ್ತೀನಿ. ಇವಾಗ ನೆಕ್ಸ್ಟ್ ಸ್ಟೆಪ್ ನಾವು ಒಂದು ಮಿಕ್ಸಿಂಗ್ ಬೌಲ್ ತಗೊಂಡು ಖಾರ ಮತ್ತು ಇದು ಮೆಂತ್ಯ ಪುಡಿ ಒಂದು 2 ಸ್ಪೂನ್, ಸಾಸಿವೆ ಪುಡಿ, ಸ್ವಲ್ಪ ಲೈಟಾಗಿ ಅರಿಶಿನ ಪುಡಿ, ಸ್ವಲ್ಪ ಇಂಗುವೆ, ಬೆಳ್ಳುಳ್ಳಿ ಇದರಲ್ಲಿ ಹಾಕಿದ ಮೇಲೆ ಸ್ವಲ್ಪ ಎಣ್ಣೆ, ಲೈಟಾಗಿ ಉಪ್ಪು ಹಾಕಬೇಕು. ಉಪ್ಪು ಜಾಸ್ತಿ ಆಗಬಾರ್ದು ಇವಾಗ, ಯಾಕಂದರೆ ಆಲ್ರೆಡಿ ಇದರಲ್ಲಿ ಉಪ್ಪು ಇರುತ್ತೆ. ಇನ್ನು ಸ್ವಲ್ಪ ಎಣ್ಣೆ ಹಾಕೋಣ ಇದರಲ್ಲಿ. ಮೇಲೆ ಇವಾಗ ಈ ಉಪ್ಪಿನಕಾಯಿ ಇದರಲ್ಲಿ ಹಾಕಿ ಕಲಿಸ್ಬೇಕು. ಇವಾಗ ಈ ಉಪ್ಪಿನಕಾಯಿನ ಒಂದು 4-5 ದಿವಸ ಇಲ್ಲ 1 ವಾರ ಬಿಟ್ಟಿದ ಮೇಲೆ ನೀವು ತಿನ್ನಲಿಕ್ಕೆ ರೆಡಿ ಆಗುತ್ತೆ. 1 ವಾರ ಆದಮೇಲೆ ಮಿಡಿಗಾಯಿ ಉಪ್ಪಿನಕಾಯಿ ಈ ಥರ ಇರುತ್ತೆ. ಇವಾಗ ನಾವು ಇದನ್ನು ಒಂದು ಜಾರಲ್ಲಿ ಚೇಂಜ್ ಮಾಡೋಣ. ಇದನ್ನು ನೀವು ಒಂದು 6 ತಿಂಗಳು ಇಲ್ಲ 1 ವರ್ಷವರೆಗೆ ಇಡ್ಬೋದು. ಹ್ಯಾಪಿ ಈಟಿಂಗ್.